ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕಾಂಗ್ರೆಸ್ನ ಹಿರಿಯ ನಾಯಕ ಹಾಗೂ ಚಿತ್ರದುರ್ಗದ ಉಸ್ತುವಾರಿ ಸಚಿವರಾಗಿದ್ದ ಸುಧಾಕರ್ ನಿನ್ನೆಯಷ್ಟೇ ವಿಧಿವಶರಾಗಿದ್ದರು. ಈಗ ಚಿತ್ರದುರ್ಗದಲ್ಲಿ ಸಚಿವ ಸುಧಾಕರ್ ಅವರ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುಧಾಕರ್ ಅಂತ್ಯ ಸಂಸ್ಕಾರ ಎಲ್ಲವೂ ಕೂಡ ನೆರವೇರುತ್ತೆ. ಚಳ್ಳಕೆರೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಚಿತ್ರದುರ್ಗದಲ್ಲಿ ಹಲವು ಗಣ್ಯರು ಈಗಾಗಲೇ ಬಂದು ಅಂತಿಮ ದರ್ಶನವನ್ನು ಪಡೆದರು. ಹಾಲಿ ಸಚಿವರಾಗಿದ್ದ ಕಾರಣ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಕೆಲವೇ ಕ್ಷಣಗಳಲ್ಲಿ ಮುಕ್ತಿಧಾಮದಲ್ಲಿ ಈ ಅಂತ್ಯಕ್ರಿಯೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಿದೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ರಾಷ್ಟ್ರಧ್ವಜವನ್ನು ಪಾರ್ಥಿವ ಶರೀರದ ಮೇಲೆ ಹೊದಿಸಿ ಗೌರವವನ್ನು ಸಲ್ಲಿಸಲಾಗಿದೆ. ಓಕೆ, ತೀವ್ರ ಅನಾರೋಗ್ಯದಿಂದ ಸುಧಾಕರ್ ಅವರು ನಿನ್ನೆ ಬೆಳಗಿನ ಜಾವ 3:30 ಸುಮಾರಿಗೆ ಮೃತಪಟ್ಟಿದ್ದು ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ. ಈಗ ನೋಡಿ, ಎಲ್ಲರೂ ಕೂಡ ಮೌನಾಚರಣೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಲ್ಯೂಟನ್ನು ಕೂಡ ಮಾಡಿದ್ದಾರೆ, ಅಂತಿಮ ಸಲ್ಯೂಟ್. ಸೊ ಹಾಗಾಗಿ ಇನ್ನೇನು ಕೆಲವೇ ಹೊತ್ತಲ್ಲಿ ಇವೆಲ್ಲವೂ ಕೂಡ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರುತ್ತೆ. ಚಿತ್ರದುರ್ಗ ಭಾಗದಲ್ಲಿ ತುಂಬ ಜನಪರ ನಾಯಕ ಅಂತಕ್ಕಂಥ ಹೆಸರನ್ನು ಪಡ್ಕೊಂಡಿದ್ದವರು ಸುಧಾಕರ್ ಅವರು. ಹಾಗಾಗಿ ಈಗ ಅಂತ್ಯಕ್ರಿಯೆಗಳೆಲ್ಲ ಜೈನ ಸಂಪ್ರದಾಯದಂತೆ ಈಗ ನಡೀತಾ ಇರ್ತಕ್ಕಂಥದ್ದು. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಅಂತ್ಯಕ್ರಿಯೆಯಲ್ಲಿ ಸಿಎಂ ಮತ್ತು ಡಿಸಿಎಂ ಭಾಗಿಯಾಗಿರ್ತಕ್ಕಂಥದ್ದನ್ನು ನಾನು ಆಗಲೇ ಹೇಳ್ತಾ ಇದ್ದೆ. ಇದು ಜೈನ ಸಂಪ್ರದಾಯದಲ್ಲಿ ನಡೀತಾ ಇರ್ತಕ್ಕಂಥ ಅಂತ್ಯ ಸಂಸ್ಕಾರ. ಸರ್ಕಾರಿ ಗೌರವಗಳೆಲ್ಲ ಆದ ನಂತರ ಅಲ್ಲಿ ಇವೆಲ್ಲವೂ ಕೂಡ ನಡೆಯುತ್ತೆ. ತುಂಬ ಸರಳತೆ, ಅಹಿಂಸೆ ಮತ್ತು ಆತ್ಮದ ಅಮರತ್ವದ ನಂಬಿಕೆಯ ಮೇಲೆ ಈ ಜೈನ ಸಂಪ್ರದಾಯದ ಅಂತ್ಯಕ್ರಿಯೆ ಅವಲಂಬಿತ ಮತ್ತು ಆಧಾರಿತವಾಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ನೋಡ್ತೀರಾ. ಹಾಗಾಗಿ ಈಗ ದಹನ ಪದ್ಧತಿ ಅಂತ ಹೇಳ್ತಾ ಇದ್ದಾರೆ.
H. ಡಿ ಸುಧಾಕರ್ ಅವರ ಪಾರ್ಥಿವ ಶರೀರದ ಮೇಲೆ ಹೊದಿಸಿದಂತಹ ರಾಷ್ಟ್ರಧ್ವಜವನ್ನು ಗೌರವದೊಂದಿಗೆ ತೆಗೆದು ಅದನ್ನು ಕ್ರಮಬದ್ಧವಾಗಿ ಅದನ್ನು ಮಡಿಚಿ ನಂತರ ಅದನ್ನು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಮಾಡ್ತಕ್ಕಂಥದ್ದು ಈಗಲೂ ಕೂಡ ಅದೇ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ರಾಷ್ಟ್ರಧ್ವಜವನ್ನು ಹಸ್ತಾಂತರ ಮಾಡಿದ್ದಾರೆ, ನೆನಪಿಗೋಸ್ಕರ ಇಟ್ಕೋತಾರೆ ಕುಟುಂಬದಲ್ಲಿ ಅದನ್ನು. ಸೊ ಸ್ಪೀಕರ್ ಯು ಟಿ ಖಾದರ್, ಗೃಹ ಸಚಿವ ಪರಮೇಶ್ವರ್, DCM DK ಶಿವಕುಮಾರ್, HK ಪಾಟೀಲ್, ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಹಿರಿಯರು ಕೂಡ, ಅಂದರೆ ಬಹುತೇಕ ಮಂತ್ರಿಮಂಡಲವೇ ಇವತ್ತು ಚಿತ್ರದುರ್ಗದಲ್ಲಿ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಜೈನ ಚಿತಾಗಾರ ಚಿತ್ರದುರ್ಗದಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇರ್ತಕ್ಕಂಥದ್ದು. ಮೊಣಕಾಲು ಶಸ್ತ್ರಚಿಕಿತ್ಸೆಗೆ ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದು ಡಿ ಸುಧಾಕರ್ ಅವರು. ನಂತರ ಅವರಿಗೆ ಶ್ವಾಸಕೋಶದಲ್ಲಿ ಸೋಂಕಾಗುತ್ತೆ. ಆ ಸೋಂಕಾದ ನಂತರ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟನ್ನೇ ಕೊಡ್ತಾರೆ. ಮೊದಲಿಗೆ ಅವರು ಮಣಿಪಾಲಲ್ಲಿದ್ದರು, ಅದಾದ ನಂತರ ಕಿಮ್ಸ್ಗೆ ಅಡ್ಮಿಟ್ ಮಾಡಿದ್ರು. ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿತ್ತು. ಈಗ ಒಂದು 4 ದಿನಗಳ ಹಿಂದೆ ದೆಹಲಿಯ ಏಮ್ಸ್ ವೈದ್ಯರೆಲ್ಲರೂ ಕೂಡ ಕೆಲವರು ಬಂದು ಸುಧಾಕರ್ ಅವರ ಆರೋಗ್ಯ ತಪಾಸಣೆಯನ್ನು ಮಾಡಿ ತೃಪ್ತಿ ವ್ಯಕ್ತಪಡಿಸಿದರು. ಪರವಾಗಿಲ್ಲ, ಟ್ರೀಟ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ, ಚೇತರಿಸ್ಕೋತಾ ಇದ್ದಾರೆ, ಸದ್ಯದಲ್ಲೇ ಚೇತರಿಸ್ಕೋತಾರೆ ಅಂತ. ಬಟ್ ಅಂದುಕೊಂಡಂತೆ ಎಲ್ಲವೂ ಆಗಲ್ವಲ್ಲ. ಹಾಗಾಗಿ ನಿನ್ನೆ ಬೆಳಗಿನ ಜಾವ 3 ಗಂಟೆ ಸಂದರ್ಭದಲ್ಲಿ ಅವರು ಮೃತಪಟ್ಟಿದ್ದು. ಸಾಮಾನ್ಯವಾಗಿ ಸುಧಾಕರ್ ಅವರು ಈ ಸರ್ತಿ ಹಾಲಿ ಪ್ರಸ್ತುತ ಸರ್ಕಾರದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರಾಗಿ ಕೆಲಸ ಮಾಡ್ತಾಯಿದ್ರು. BS ಯಡಿಯೂರಪ್ಪನವರು 2009ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಇವರು ಮಂತ್ರಿಯಾಗಿ ಕೆಲಸವನ್ನು ಮಾಡಿದ್ದರು. ಸೊ ಹಾಗಾಗಿ ಆ ಭಾಗದಲ್ಲಂತೂ ಜನಾನುರಾಗಿ ಬಹಳ ವಿಪರೀತವಾದ ಜನರ ಒಂದು ರೀತಿ ಜನನಾಯಕ ಅಂತಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದನ್ನು ಗುರುತಿಸಿನೇ ಅವರನ್ನು ಮತ್ತೆ ಮಂತ್ರಿ ಮಾಡಿದ್ದು ಈ ಬಾರಿ. ಜೈನ ಸಮುದಾಯದಿಂದ ಬಂದಂಥವರು. ಜೈನ ಸಂಪ್ರದಾಯದಲ್ಲಿ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಅಂತ್ಯಕ್ರಿಯೆ ಅಂತಕ್ಕಂಥ ತುಂಬ ವ್ಯತ್ಯಾಸ ಏನಿಲ್ಲ. ಜೈನ ಮುನಿಗಳು ಸಲ್ಲೇಖನ ವ್ರತ ಮಾಡಿ ಊಟ ಉಪವಾಸ ಮಾಡಿ ಮೃತಪಟ್ಟರೆ ಸ್ವಇಚ್ಛೆಯಿಂದ ಅದು ಬೇರೆ ರೀತಿ ಆಗುತ್ತೆ. ಇದೆಲ್ಲವೂ ಕೂಡ ಹೆಚ್ಚು ಕಡಿಮೆ ಹಿಂದೂ ಸಂಪ್ರದಾಯದ ರೀತಿಯಲ್ಲೇ ನಡೆಯುತ್ತೆ. ದಹನ ಕಾರ್ಯವನ್ನು ಮಾಡ್ತಾರೆ, ದೇಹವನ್ನು ಸುಡುವಂತಹ ಕೆಲಸ. ಅದು ಜೈನ ಸಂಪ್ರದಾಯದಲ್ಲೂ ಕೂಡ ಇದೆ. ಹೇಗೇನು ಇಲ್ಲಿಯಂತೆಯೇ ಅಲ್ಲೂ ಕೂಡ ಮಗ, ಮನೆಯ ಹಿರಿಯ ಮಗ, ಅಳಿಯ ಇಂಥವರಿಂದ ಅಂತ್ಯ ಅಂದರೆ ಅಗ್ನಿಸ್ಪರ್ಶವನ್ನು ಮಾಡಿಸ್ತಕ್ಕಂಥದ್ದು. ಅದ್ರ ಬಿಟ್ಟರೆ ತುಂಬ ದೊಡ್ಡ ವ್ಯತ್ಯಾಸ ಏನೂ ಇಲ್ಲ. ಈಗ ಬಿರ್ ಅಂತ ಕರೀತಾರೆ ಆ ಮೃತದೇಹವನ್ನು ಇಟ್ಟಿರ್ತಕ್ಕಂಥ ಬಾಕ್ಸ್, ಅದರಿಂದ ದೇಹವನ್ನು ಹೊರತೆಗೆದು ಇಲ್ಲಿ ತನಕ ನಡೆದಿದ್ದೆಲ್ಲ ಸರ್ಕಾರಿ ಗೌರವಗಳು. ಇನ್ನು ಮುಂದೆ ಅವರ ಸಮುದಾಯದಂತೆ ಅಂತ್ಯಕ್ರಿಯೆ ನೆರವೇರ್ತಕ್ಕಂಥದ್ದು. ಈಗಲೂ ಕೂಡ ಆ ಬಿರ್ನಲ್ಲೇ ಇಟ್ಟಿದ್ದಾರೆ ಮೃತದೇಹವನ್ನು, ಆ ಬಾಕ್ಸ್ನಲ್ಲಿ. ಈಗ ಅದನ್ನು ಮೃತದೇಹವನ್ನು ಹೊರತೆಗೆದು ಅವರ ಪದ್ಧತಿಯಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸೋದಕ್ಕೆ ಜೈನ ಮುನಿಗಳೆಲ್ಲ ಕೆಲವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಅದೆಲ್ಲವನ್ನು ಕೂಡ ನೆರವೇರಿಸ್ತಾರೆ. ಸರ್ಕಾರಿ ಗೌರವವನ್ನು ಈಗಾಗಲೇ ಸಮರ್ಪಣೆ ಮಾಡಾಯಿತು ಹಾಲಿ ಸಚಿವರಾಗಿದ್ದಂಥವರು. ಹಾಗಾಗಿ ಸರ್ಕಾರಿ ಗೌರವವೆಲ್ಲ ಕೊಟ್ಟು ನಂತರ ಈಗ ಆಮೇಲೆ ಇನ್ನೊಂದು ಜೈನ ಧರ್ಮದಲ್ಲಿ ಏನಂದರೆ, ಸಾಮಾನ್ಯ ಶುಭ ಕಾರ್ಯಗಳಲ್ಲಿ ನಮ್ಮಲ್ಲಿ ಮಹೋತ್ಸವ ಅಂತಕ್ಕಂಥ ಪದ ಬಳಕೆ ಮಾಡ್ತೀವಿ. ಜೈನ ಧರ್ಮದಲ್ಲಿ ಅಂತ್ಯಕ್ರಿಯೆಯನ್ನು ಮಹೋತ್ಸವ ಅಂತಲೇ ಕರೀತಾರೆ. ಸೊ ಹಾಗಾಗಿ ಇಷ್ಟು ವಿಚಾರಗಳು. ಸಾಮಾನ್ಯವಾಗಿ ಆ ಬಾಕ್ಸ್ನಿಂದ ಮೃತದೇಹವನ್ನು ತೆಗೆದ ನಂತರ ಮೃತದೇಹವನ್ನು ಅಂತ್ಯಕ್ರಿಯೆಗೆ ತಯಾರಿ ಮಾಡ್ಕೋತಾರೆ, ಸಜ್ಜುಗೊಳಿಸ್ತಾರೆ. ಅಂದರೆ ಅದನ್ನು ಕೆಲವರು ಸ್ನಾನ ಮಾಡಿಸೋದು, ಹೊಸ ಬಟ್ಟೆಗಳನ್ನು ತೊಡಿಸ್ತಕ್ಕಂಥದ್ದು. ಆಮೇಲೆ ಇಲ್ಲಿ ಜೈನ ಪದ್ಧತಿಯಲ್ಲಿ ನಮೋಕಾರ ಮಂತ್ರ ಅಂತ ಬರುತ್ತೆ. ಆ ನಮೋಕಾರ ಮಂತ್ರವನ್ನು ಜೋರಾಗಿ ಹಾಡ್ತಾರೆ ಮುನಿಗಳು. ನಮೋಕಾರ ಮಂತ್ರವಾದ ನಂತರ ನಿರ್ವಿಕಾರ ಮಂತ್ರ ಅಂತ ಬರುತ್ತೆ. ಆ ನಿರ್ವಿಕಾರ ಮಂತ್ರವನ್ನು ಕೂಡ ಜೋರಾಗಿ ಹಾಡ್ತಾರೆ. ಆ ಸಂದರ್ಭದಲ್ಲೇ ಈ ಎಲ್ಲ ವಿಧಿವಿಧಾನಗಳು ನಡೀತಾ ಇರುತ್ತೆ. ಸೊ ಹಾಗಾಗಿ ದಹನ ಸಂಸ್ಕಾರ ನಡೀತಕ್ಕಂಥದ್ದು. ಹಿರಿಯ ಮಗ ಅಥವಾ ಕುಟುಂಬದ ಪುರುಷ ಸದಸ್ಯರು ಸಾಮಾನ್ಯವಾಗಿ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡುವಂತಹ ಪದ್ಧತಿ. ಅದಕ್ಕೆ ತುಪ್ಪ, ಶ್ರೀಗಂಧದ ತುಂಡುಗಳು ಎಲ್ಲವನ್ನು ಕೂಡ ಬಳಸ್ತಾರೆ. ಆಮೇಲೆ ದಹನ ಕಾರ್ಯ ಎಲ್ಲ ಮುಗಿದ ಮೇಲೆ ಹಿಂದೂ ಪದ್ಧತಿಯಲ್ಲಿ ಆ ಚಿತಾಭಸ್ಮವನ್ನು ನದಿಗೆ ಬಿಡ್ತಾರೆ, ಆ ಬೂದಿಯನ್ನು. ಆದರೆ ಇಲ್ಲಿ ಜೈನ ಧರ್ಮದಲ್ಲಿ ಬಿಡಲ್ಲ, ಅದನ್ನು ಮಣ್ಣಲ್ಲಿ ಹೂತು ಹಾಕ್ತಾರೆ. ಇಷ್ಟೇ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಬಿಟ್ಟರೆ ಮಿಕ್ಕಿದ ಕಾರ್ಯಗಳೆಲ್ಲವೂ ಕೂಡ ಎಲ್ಲ ಕಡೆ ನಡೆಯೋ ರೀತಿಯಲ್ಲೇ ನಡೆಯುತ್ತೆ. ಸೊ ಹಾಗಾಗಿ
ಆ, ಈ ಪದ್ಧತಿಗಳು ಈಗ ನೋಡ್ತಾ ಇದ್ದೀರಲ್ಲ, ಬಾಕ್ಸಿಂದ ಮೃತದೇಹವನ್ನು ತೆಗಿತಾ ಇರತಕ್ಕಂಥದ್ದು. ನಾನಾಗಲೇ ಹೇಳಿದೆ, ಇಲ್ಲಿ ತನಕ ಸರ್ಕಾರಿ ಗೌರವಗಳೆಲ್ಲವೂ ಕೂಡ ಆಯಿತು. ಈಗ ಅವರ ಸಮುದಾಯದ ಪದ್ಧತಿಯಂತೆ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಚಿತ್ರದುರ್ಗದ ಜೈನ ಚಿತಾಗಾರದಿಂದ ದೃಶ್ಯಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಡಿ ಸುಧಾಕರ್ ಅವರ ಅಂತ್ಯ ಸಂಸ್ಕಾರದ ಪದ್ಧತಿಗಳೆಲ್ಲವೂ ಕೂಡ ಈಗ ನಡೀತಾ ಇರೋದು. ಮೂಲತಃ ಚಳ್ಳಕೆರೆಯವರು ಡಿ ಸುಧಾಕರ್ ಅವರು 1961ರಲ್ಲಿ ಅವರ ಜನನವಾಗುತ್ತೆ. ಸೊ ಕರ್ನಾಟಕ ವಿಧಾನಸಭೆಯ ಸದಸ್ಯರು ಹಾಗೂ ಮಂತ್ರಿಗಳು ಈಗಿರ್ತಕ್ಕಂಥದ್ದು. ವಿಧಾನಸಭೆಯ ಚಳ್ಳಕೆರೆಯಿಂದಲೇ ಆಯ್ಕೆಯಾಗಿದ್ದು, ಅದಾದ ನಂತರ ಅವರು ಮಂತ್ರಿಗಳು ಕೂಡ ಆಗಿದ್ದರು, ಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯದ್ದು. ಬಟ್ ನೋಡಿ, ತುಂಬ ಅನ್ಫಾರ್ಚುನೇಟ್ ಇದು. ತುಂಬ ಆರೋಗ್ಯವಾಗಿದ್ದರೂ ಸಾಯುವ ವಯಸ್ಸು ಅಲ್ಲ ಹಾಗೆ ನೋಡೋಕ್ಕೆ ಹೋದರೆ. ಬಟ್ ಯಾವಾಗ ಸಾವು ಎದುರಾಗುತ್ತೆ ಅಂತಕ್ಕಂಥದ್ದನ್ನು ಯಾರೂ ಊಹೆ ಮಾಡೋದಕ್ಕಾಗಲ್ಲ. ಹಾಗಾಗಿ ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಅಂತ ಅವರು ಸೇರಿಕೊಂಡು ಕೊನೆಗೆ ಅದು ನೋಡಿ ಲಂಗ್ಸ್ ಇನ್ಫೆಕ್ಷನ್ನಿಂದ ಅವರು ಮೃತಪಟ್ಟಿದ್ದರು. ವಿಪರೀತವಾಗಿ ಲಂಗ್ಸಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ಕೂಡ ವೈದ್ಯರು ಹೇಳಿದರು. ಬಟ್ ಅದಕ್ಕೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದರೂ ಕೂಡ ಆಯಸ್ಸು ಮುಗೀತು ಅಂತಂದಾಗ ಯಾರು ಏನೂ ಮಾಡೋಕ್ಕಾಗಲ್ಲ. ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದು ಡಿ ಸುಧಾಕರ್ ಅವರು, ಜೊತೆಗೆ ಮಂತ್ರಿ ಕೂಡ ಆಗಿದ್ದರು. ಸಿದ್ದರಾಮಯ್ಯನವರ 2ನೇ ಸಚಿವ ಸಂಪುಟ, ಅದರಲ್ಲಿ ಅವರು ಯೋಜನೆ ಮತ್ತು ಅಂಕಿ ಅಂಶಗಳ ಇಲಾಖೆಯ ಸಚಿವರಾಗಿದ್ದಂಥವ್ರು. ಸೊ ಹಾಗಾಗಿ ಸಾಮಾನ್ಯ 2008, 2013 2 ಬಾರಿ ಶಾಸಕರಾಗಿ ಹಿರಿಯೂರಿನಿಂದ ಆಯ್ಕೆಯಾಗಿದ್ದರು. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ 2008ರಲ್ಲಿ 9ರಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಕೂಡ ಅವರು ಕೆಲಸವನ್ನು ಮಾಡಿದರು. ಆಮೇಲೆ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದರು. ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಂತಹ ಡಿ ಸುಧಾಕರ್ ಅವರು ಅಲ್ಪ ಸಂಖ್ಯಾತ ಸಮುದಾಯದಿಂದಲೇ ಬಂದಿರತಕ್ಕಂಥವ್ರು, ಜೈನ ಸಮುದಾಯದಿಂದ. ಆದರೆ ಒಂದು ರೀತಿ ಜನಾನುರಾಗಿ, ಎಲ್ಲ ವರ್ಗದವರನ್ನು, ಎಲ್ಲ ಸಮುದಾಯದವರನ್ನು ಕೂಡ ಅವರು ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದರು. ಏನಾದರೂ ಕೆಲಸ ಅಂತ ಹೋದರೆ ಯಾರನ್ನೂ ವಾಪಸ್ ಕಳಿಸ್ತಾ ಇರಲಿಲ್ಲ. ಅಲ್ಲಿ ಜನ ಮಾತಾಡ್ತಾ ಇದ್ದಿದ್ದು, ಕಷ್ಟ ಅಂತ ಹೋದವರು ಎಲ್ರಿಗೂ ಕೂಡ ಅದೇ ರೀತಿಯಲ್ಲಿ ಸಹಕರಿಸ್ತಾ ಇದ್ದರು. ಹಾಗಾಗಿ ಆ ಭಾಗದ ಜನ ಒಬ್ಬ ಜನನಾಯಕನನ್ನು ಕಳ್ಕೊಂಡು ವಿಪರೀತ ದುಃಖಿತರಾಗಿದ್ದಾರೆ. ಸೊ ಹಾಗಾಗಿ ಇವಾಗ ಅವರ ಅಂತ್ಯ ಸಂಸ್ಕಾರ ಚಿತ್ರದುರ್ಗದ ಜೈನ ಚಿತಾಗಾರದಲ್ಲಿ ನೆರವೇರ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಡಿ ಸುಧಾಕರ್ ಅವರ ಅಂತ್ಯ ಸಂಸ್ಕಾರ, ಆ ದೃಶ್ಯಾವಳಿಗಳು, ನೇರ ದೃಶ್ಯಗಳು ತಾವು ಗಮನಿಸ್ತಾ ಇರ್ತಕ್ಕಂಥದ್ದು. ದಶರಥಯ್ಯ ಸುಧಾಕರ್ 65 ವರ್ಷ, ಡಿ ಸುಧಾಕರ್ ಅಂತಂದ್ಬಿಟ್ಟು ನಿನ್ನೆ ಅವರು ನಿಧನರಾದ ನಂತರ ಕರ್ನಾಟಕ ವಿಧಾನಸಭೆಯ ಸದಸ್ಯರು, MLA ಮತ್ತು ಮಂತ್ರಿ, ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಆಗಿದ್ದಂಥವರು. ಅವರು ಅಗಲಿದ ನಂತರ ಈಗ ನಿನ್ನೆಯೆಲ್ಲ ಬೆಂಗಳೂರಿನಲ್ಲೂ ಅವರ ಸದಾಶಿವನಗರದ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿದರು. ಅದಾದ ನಂತರ ಮತ್ತೆ ಅಲ್ಲಿಂದ ನೇರವಾಗಿ ಹಿರಿಯೂರಿಗೆ ತರಲಾಯಿತು. ಹಿರಿಯೂರಿನಲ್ಲೂ ಅಂತಿಮ ದರ್ಶನ ಎಲ್ಲ ಆಯಿತು. ಈಗ ಅಂತಿಮವಾಗಿ ಅಂತ್ಯ ಸಂಸ್ಕಾರ ಜೈನ ಸಮುದಾಯದ ಚಿತಾಗಾರದಲ್ಲಿ ನಡೀತಾ ಇರತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಹೇಗೆ ಅಂತಕ್ಕಂಥದ್ದನ್ನು ನಾನು ಆಗಲೇ ಹೇಳ್ತಾ ಇದ್ದೆ. ಜೈನ ಸಮುದಾಯಕ್ಕೂ
ಹಿಂದೂ ಸಮುದಾಯದ ಅಂತ್ಯ ಸಂಸ್ಕಾರಕ್ಕೂ ತುಂಬ ವ್ಯತ್ಯಾಸ ಏನಿಲ್ಲ ಪದ್ಧತಿಗಳಲ್ಲಿ. ಬಹುತೇಕ ಎಲ್ಲವೂ ಕೂಡ ಅದೇ ರೀತಿಯಲ್ಲಿ ಆಗುತ್ತೆ, ಕುಟುಂಬಸ್ಥರೇ ನೆರವೇರಿಸ್ತಕ್ಕಂಥದ್ದು. ಸೊ ಅದೆಲ್ಲವೂ ಕೂಡ ಈಗ ಒಂದು ಕಡೆ ಆಗಬೇಕು. ಸರ್ಕಾರಿ ಗೌರವಗಳನ್ನೆಲ್ಲ ಸಲ್ಲಿಸಿ ಆ ಪಾರ್ಥಿವ ಶರೀರದ ಮೇಲೆ ಹೊತ್ತಿಸಿದ ರಾಷ್ಟ್ರಧ್ವಜವನ್ನು ಕೂಡ ಕುಟುಂಬಸ್ಥರಿಗೆ ಈಗಾಗಲೇ ಹಸ್ತಾಂತರವನ್ನು ಮಾಡಲಾಗಿದೆ. ನೀವು ಬಲಭಾಗದ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅಲ್ಲಿ ಮೃತದೇಹವನ್ನು ತಂದು ಇಡ್ತಾರೆ. ಅಲ್ಲಿ ಸೌದೆಯಿಂದ ಅಂತ್ಯ ಸಂಸ್ಕಾರ ನೆರವೇರ್ತಕ್ಕಂಥದ್ದು ಅದನ್ನು ತಾವು ನೋಡ್ತಾ ಇದ್ದೀರಾ. ಅಥವಾ ಅಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಜೈನ ಸಮುದಾಯದ ಚಿತಾಗಾರ ಕೆಲವು ಕಡೆ ತುಂಬ ಸಮಯ ಹಿಡಿಯುತ್ತೆ ಅಂತಂದ್ಬಿಟ್ಟು ಎಲೆಕ್ಟ್ರಿಕ್ ಚಿತಾಗಾರದಲ್ಲೂ ಕೂಡ ಮಾಡಬಹುದು. ಗ್ಯಾಸ್ ಚಿತಾಗಾರನೂ ಕೂಡ ಇದೆ, ಗ್ಯಾಸಿಂದನೂ ಕೂಡ ಬರ್ನ್ ಮಾಡ್ತಕ್ಕಂಥ ಪದ್ಧತಿ ಇದೆ. ಬಟ್ ಅಲ್ಲಿ ಏನು ಫೆಸಿಲಿಟಿ ಇದೆ ಅಂತಕ್ಕಂಥದ್ದನ್ನು ನೋಡಬೇಕು. ಸಾಮಾನ್ಯವಾಗಿ ಜೈನ ಸಮುದಾಯದಲ್ಲಿ ಯಾರು ಮೃತಪಟ್ಟರೆ ಸೌದೆಯಿಂದಲೇ, ಕಟ್ಟಿಗೆಯಿಂದಲೇ ದೇಹವನ್ನು ದಹನ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಅಂತಕ್ಕಂಥದ್ದನ್ನು ನೋಡಬೇಕು. ಸಾಕಷ್ಟು ಬಹುತೇಕ ಸರ್ಕಾರದ ಎಲ್ಲ ಸಚಿವರು ಕೂಡ ಇವತ್ತು ಚಿತ್ರದುರ್ಗದಲ್ಲಿ ಇರತಕ್ಕಂಥದ್ದು. ಅವರವರ ಶೆಡ್ಯೂಲ್ಸ್ ಏನೇನಿತ್ತು ಎಲ್ಲವನ್ನು ರದ್ದುಗೊಳಿಸಿದ್ದಾರೆ. 3 ದಿನ ರಾಜ್ಯಾದ್ಯಂತ ಶೋಕಾಚರಣೆಯನ್ನು ಘೋಷಣೆ ಮಾಡಲಾಗಿದೆ. ಇವತ್ತು ಸರ್ಕಾರಿ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಅದೆಲ್ಲವೂ ಕೂಡ ಆದ ನಂತರ ಈಗ ಸರಿಸುಮಾರು ಸೂರ್ಯಾಸ್ತಕ್ಕೂ ಮುನ್ನ ಅಂತ್ಯಕ್ರಿಯೆ ನಡೀಬೇಕು ಅಂತಕ್ಕಂಥದ್ದು ಇರೋದು. ಅದರ ಪ್ರಕಾರನೇ ಇವಾಗ 4 ಕಾಲರ ಸಂದರ್ಭದಲ್ಲಿ ಈಗ ಅಂತ್ಯಕ್ರಿಯೆಯ ಪದ್ಧತಿಗಳೆಲ್ಲ ನಡೀತಾ ಇದೆ. ಜೈನ ಮುನಿಗಳು, ಜಿನ ಮುನಿಗಳು ಅಂತ ಏನು ಕರೀತಾರೆ, ಅವರಲ್ಲಿ ಶುಭ ಅಶುಭ ಕಾರ್ಯಗಳನ್ನು ಮಾಡತಕ್ಕಂಥವ್ರು, ಅವರು ನಿಂತು ಇದೆಲ್ಲ ಕಾರ್ಯಗಳನ್ನು ನೆರವೇರಿಸ್ತಾರೆ. ಅದು ಇನ್ನೇನು ಕೆಲವೇ ಹೊತ್ತಲ್ಲಿ ಅದು ಕೂಡ ಆಗುತ್ತೆ. ಚಿತ್ರದುರ್ಗದ ಉಸ್ತುವಾರಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದರು ಸುಧಾಕರ್ ಅವರು. ಹಲವಾರು ಗಣ್ಯರು ಈಗಾಗಲೇ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಮುಕ್ತಿಧಾಮ ಅಂತ ಕರೀತಾರೆ ಜೈನ ಧರ್ಮದ ಚಿತಾಗಾರಕ್ಕೆ. ಆ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರುತ್ತೆ. ಅಂತ್ಯಕ್ರಿಯೆಯ ವಿಧಿವಿಧಾನಗಳು ನಡೀತಾ ಇದೆ. ಇವಾಗ ಸದ್ಯಕ್ಕೆ ದೇಹವನ್ನು ಶುಚಿಗೊಳಿಸುವ ಕಾರ್ಯ ನಡೀತಾ ಇದೆ. ಅವರ ಪುತ್ರ ತಲೆ ಮೇಲೆ ಆ ಟವಲ್ ಹಾಕ್ಕೊಂಡಿರ್ತಕ್ಕಂಥವ್ರು ಅಂತ್ಯ ಸಂಸ್ಕಾರವನ್ನು ಮಾಡ್ತಕ್ಕಂಥದ್ದು, ಆ ವಿಧಿವಿಧಾನಗಳು ಈಗ ಮುಂದುವರಿತಾ ಇದೆ. ಇದೆಲ್ಲ ಆದ ನಂತರ ಬಿಳಿಯ ಬಟ್ಟೆಯನ್ನು ಇಡೀ ಮೃತದೇಹದ ಮೇಲೆ ಹಾಕಿ ಅದಾದ ನಂತರ ಅಂತ್ಯಕ್ರಿಯೆ ಅಂದರೆ ದಹನ ಕಾರ್ಯ ನಡೆಯುತ್ತೆ.